ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮುಳಬಾಗಿಲು ಸೆಂಟ್ರಲ್ ರೋಟರಿ ಅಧ್ಯಕ್ಷರಾಗಿ NRS ಸತ್ಯಣ್ಣ. ಸೆಂಟ್ರಲ್ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಆಯ್ಕೆಯಾದ NRS ಸತ್ಯಣ್ಣರವರಿಗೆ ಶುಭಾಶಯ. ಎರಡು 2023-24 ವರ್ಷಕ್ಕೆ ರೋಟರಿ ಕ್ಲಬ್ನ ಪ್ರಮುಖ ಮುಖಂಡರ ಉಪಸ್ಥಿತಿಯಲ್ಲಿ ಆಯ್ಕೆಯಾದರು. ತಾಲೂಕು JDS ಅಧ್ಯಕ್ಷ ಕಾಡೇನಹಳ್ಳಿ ನಾಗರಾಜ್ ಅವರ ಖಾಸಗಿ ಮಾವಿನ ತೋಟದಲ್ಲಿ ಗಣ್ಯರ ಸಮಕ್ಷಮದಲ್ಲಿ NRS ಸತ್ಯಣ್ಣ ಅವರಿಗೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ವಿಶೇಷ ಶುಭಾಶಯಗಳೊಂದಿಗೆ ಮುಳಬಾಗಿಲು ಸೆಂಟ್ರಲ್ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಜವಾಬ್ದಾರಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮಾತನಾಡಿ, ಮುಳಬಾಗಿಲು ತಾಲೂಕಿನಲ್ಲಿ ರೋಟರಿ ಸೆಂಟ್ರಲ್ ಕ್ಲಬ್ನಿಂದ ಹಲವು ಸೇವಾ ಕಾರ್ಯಕ್ರಮಗಳ ಜೊತೆಗೆ ಅದ್ಭುತವಾದ ಶಾಲಾ ಕಟ್ಟಡಗಳು ಉತ್ತಮವಾಗಿ ನಿರ್ಮಾಣವಾಗಿದೆ. ಇಂತಹ ಹಲವು ಸಂಸ್ಥೆಗಳು ತಾಲೂಕಿನಲ್ಲಿದ್ದರೆ ಉತ್ತಮವೆಂದು, ಅದೇ ರೀತಿ NRS ಸತ್ಯಣ್ಣ ಅವರು ಒಂದು ಬಡ ರೈತ ಕುಟುಂಬದಲ್ಲಿ ಜನಿಸಿ ಪ್ರತಿದಿನ ರೈತರ ಶ್ರೇಷ್ಠನ್ನು ಕೋರುವ ವ್ಯಕ್ತಿಯಾಗಿ ತನ್ನ ಜೀವನದಲ್ಲಿ ಸಮಾಜ ಸೇವೆ, ಬಡವರ ಸೇವೆ, ದೀನ ದಲಿತರ ಸೇವೆ, ವಿದ್ಯಾಸೇವೆ, ಅದರ ಜೊತೆಗೆ ಮುಖ್ಯವಾಗಿ ಪರಿಸರ ಪ್ರೇಮಿಯಾಗಿ ಪುಣ್ಯಕ್ಷೇತ್ರಗಳ ಅನ್ನ ದಾಸೋಹಕ್ಕೆ ತರಕಾರಿ ಸೇವೆಗಳನ್ನು ಮಾಡುವ NRS ಸತ್ಯಣ್ಣ ಅವರು ಪ್ರತಿ ತಿಂಗಳು ರೈತರಿಗೆ ತೆಂಗಿನ ಗಿಡಗಳನ್ನು ನೀಡಿ ಪರಿಸರದ ಪ್ರೇಮಿಯಾಗಿ ಈ ದಿನ ಮುಳಬಾಗಿಲು ರೋಟರಿ ಕ್ಲಬ್ ಅಧ್ಯಕ್ಷರಾಗಿರುವುದು ನಮಗೆಲ್ಲ ಸಂತೋಷದ ವಿಷಯವಾಗಿದೆ. It's my pleasure to induct the MLA sir to the Rotary family. This is the best example I can see of public, private and government cooperation, and I think we can do a great projects in Mulbagal with his blessings and with our cooperation all together as a teamwork. Thank you much. Thank you much. Thank you much. ನಿಮ್ಮ ಸೇವೆ ಮುಗಿಲು ಮುಟ್ಟಿ ಸೂರ್ಯನ ಬೆಳಕಿನಂತೆ ಪ್ರಜ್ವಲಿಸಲಿ. NRS ಸತ್ಯಣ್ಣರವರಿಗೆ ಶುಭವಾಗಲಿ. ಇವತ್ತಿಂದ ನಾನು ರೋಟರಿ ಕ್ಲಬ್ನ ಸದಸ್ಯನಾಗಿ ನಿಮ್ಮ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತೇನೆ. ಈ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸಿ ನಿಮ್ಮ ರೋಟರಿ ಕ್ಲಬ್ ಒಂದು ಉತ್ತಮ ಸೇವಾ ಸಂಸ್ಥೆಯಲ್ಲಿ ನಾವೆಲ್ಲ ಒಂದಾಗಿ ಉತ್ತಮ ಸಮಾಜಮುಖಿ ಕೆಲಸಗಳನ್ನು ಮಾಡೋಣವೆಂದು ಬಯಸುತ್ತೇನೆ. ಅದೇ ರೀತಿ ಈ ಶುಭ ದಿನ ಮುಳಬಾಗಿಲಿನ ದೇವಮೂಲೆಯ ಭಾಗದಲ್ಲಿ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದೀರಾ. ಎಲ್ಲ ಒಳ್ಳೆಯದಾಗಲಿ, ಸತ್ಯಣ್ಣನವರಿಗೆ ಶುಭವಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ JDS ಮುಖಂಡ KMF ನಿರ್ದೇಶಕ ಕಾಡೇನಹಳ್ಳಿ ನಾಗರಾಜ್ ಅವರು ಮಾತನಾಡಿ, ಮುಳಬಾಗಿಲು ರೋಟರಿ ಸೆಂಟ್ರಲ್ ಕ್ಲಬ್ ನಾನು ಸದಸ್ಯನಾಗಿದ್ದ ಸಮಯದಲ್ಲಿ ಮುಳಬಾಗಿಲು ನಗರದಲ್ಲಿ ಒಂದು ಉತ್ತಮ ಕಚೇರಿ ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ ಅನೇಕ ಸೇವಾ ಕಾರ್ಯಕ್ರಮವನ್ನು ಈ ಸೆಂಟ್ರಲ್ ಕ್ಲಬ್ನಲ್ಲಿರುವ ಸದಸ್ಯರು ಕೈಜೋಡಿಸಿ ಈ ಸಮಾಜದ ಸೇವೆಗಳನ್ನು ಮಾಡುತ್ತಾ ತಮ್ಮ ಜೀವನ ಸಾರ್ಥಕತೆಯೊಂದಿಗೆ ಮುಂದುವರಿಯುತ್ತಿರುವುದು ನಮಗೆಲ್ಲ ಸಂತೋಷದ ವಿಷಯವಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿ ಸದಸ್ಯರು ಭಾಗಿಯಾಗಿದ್ದರು. ನಿಮ್ಮ ಸೇವೆ ಈ ಸಮಾಜಕ್ಕೆ ಕಟ್ಟಕಡೆಯ ಪ್ರಜೆಗೆ ದೊರಕಲಿ. ನಿಮ್ಮ ಕಲಿ ನಿಮ್ಮ ಸೇವೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ನಿಮಗೆ ಸಹಕಾರ ನೀಡುತ್ತೇವೆ. ಮುಳಬಾಗಿಲಿನಲ್ಲಿ ರೋಟರಿ ಕ್ಲಬ್ ಪ್ರಾರಂಭ ಆಗಿದ್ದೇ ಒಂದು ವಿಚಿತ್ರವಾದಂಥ ಸನ್ನಿವೇಶದಲ್ಲಿ. ಮುಳಬಾಗಿಲಿನಲ್ಲಿ ಇದ್ದಂಥ ರೋಟರಿ ಕ್ಲಬ್ ಡಿಫಂಕ್ಟ್ ಆಗಿತ್ತು, ಡ್ಯೂಸ್ ಕಡದೆ ಕ್ಲೋಸ್ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಕೋಲಾರ ರೋಟರಿ ಕ್ಲಬ್ ಮೆಂಬರ್ ಆಗಿದ್ದೆ. 2003ರಲ್ಲಿ ನಾನು ಕೋಲಾರ ಮೇನ್ ಕ್ಲಬ್ನ ಸೆಕ್ರೆಟರಿ ಆಗಿದ್ದೆ. ಅಲ್ಲಿ ಕೂಡ ಆ ಸಂದರ್ಭದಲ್ಲಿ ನಮ್ಮ ಬೈಚಪ್ಪ ಅಂತ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿ ಕೂಡ ಬಿಲ್ಡಿಂಗ್ ಕಟ್ಟಿದ್ದೀವಿ 2003ರಲ್ಲಿ. ತದನಂತರ ಇಲ್ಲಿ ಡಿಫಂಕ್ಟ್ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ನಮ್ಮ ರವೀಂದ್ರ ಅವರು ಭಾಳ ಸಾರಿ
ನಂದೊಂದು ಸ್ಕೂಲ್ ಇತ್ತು ಮುಳಬಾಗ್ಲಲ್ಲಿ. ನಾವು ರೋಟರಿ ಕ್ಲಬ್ಬನ್ನು ಪ್ರಾರಂಭ ಮಾಡಬೇಕು, ಏನಾದರೂ ಮಾಡಿ ನಾವು ಮುಳಬಾಗಿಲಿನಲ್ಲಿ ಒಳ್ಳೆಯ ಒಂದು ಇದನ್ನು ರೋಟರಿ ಕ್ಲಬ್ಬನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಭಾಳ ಕೇಳಿದ್ರು. ಅಂಥ ಸಂದರ್ಭದಲ್ಲಿ ನಮ್ಮ ಅನೇಕ ಹಳೆಯ ಸ್ನೇಹಿತರು ಎಲ್ಲ ಕೂಡಿ ಒಂದು ರೋಟರಿ ಕ್ಲಬ್ಬನ್ನು ಪ್ರಾರಂಭ ಮಾಡಿದ್ವಿ. ಭಾಳ ಉತ್ತಮವಾಗಿ ನಡ್ಕೊಂಡು ಬಂತು. ನಾನು ಚಾರ್ಟರ್ ಪ್ರೆಸಿಡೆಂಟ್ ಆದೆ, ಅವರು GSR ಆದರು. ನಮ್ಮಲ್ಲಿ ನಡೆದಂಥ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಅದ್ಭುತವಾದಂಥ ಕಾರ್ಯಕ್ರಮಗಳು. Kudos to him also. With the best club, out of 100 clubs is not an easy job. To get the best club award in the rural Bangalore area, I think it's a big achievement. I think it should be a big hand for him. And he has raised the standard so high. I'm sure the incoming president, I hope you are not getting worried now what will happen, because you have to take the ceiling to much higher height now. So I think all this guidance which you have taken, you have to take it forward. A small story I would just want to say, that you have to drive from here to Chennai. You drive from here to Chennai, but you do not have any map. There are only fields. There is no roads, no landmarks, no map. How will you go? Exactly. See, this is the power of a Rotarian. He knows navigation. And without navigation, you cannot reach. And what is navigation? All these mentors and advisors are your navigators. So the goals what you have set, the things what you have planned for the year, I think you need the advice of these mentors, advisors, and that's very important part of the club. And I think with their strength, I am sure the goals what he has set up and what goals you have set up further will be achieved very easily. And I think that's what is very important to other people, because there are donors, but there are no takers. It is reverse. People think other way. People think there are no donors, but I tell you, when you go around, when you talk about things, there are donors, there are no takers. Go with the good projects, go with the good thoughts. I tell you, the donors are not limited. There is a lot of CSR, lot of funds available. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.